ಇದೆ ಸರ್ ಕಾಂಗ್ರೆಸ್ಸಲ್ಲಿ ಏನಾಗ್ತಾ ಇದೆ? ನೋಡ್ರಿ, ಕಾಂಗ್ರೆಸ್ಸು ಇದೇ ಸಿದ್ದರಾಮಯ್ಯವ್ರು ಪಾದಯಾತ್ರೆ ಮಾಡಿದ್ರು. ಬಳ್ಳಾರಿಗೆ ಹೋಗಿದ್ರಲ್ರಿ, ಬಳ್ಳಾರಿಗೆ ಹೋಗಿ ನಾವು ಅವ್ರನ್ನ ಜೈಲಿಗೆ ಹಾಕ್ತೀವಿ, ಹಂಗೆ ಮಾಡ್ತೀವಿ ಅಂತ ಏನೇನು ಹೇಳಿದ್ರು. ಇನ್ನೂವರೆಗೆ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದರು ಸಿದ್ದರಾಮಯ್ಯನವರು. ಏನೂ ಮಾಡಲಿಲ್ಲ, ಯಾವುದೇ ಕ್ರಮ ತಗೋಲಿಲ್ಲ. ಮುಂದದು ಏನು ಎನ್ಕ್ವೈರಿ ಏನಾಯಿತು ಏನೂ ಅದ್ರದ್ದು ಏನೂ ಇನ್ನೂವರೆಗೆ ಗೊತ್ತಿಲ್ಲ. ಮತ್ತು ಅದೇ ಪಕ್ಷದ ಒಬ್ಬ ಹಿರಿಯ ಸಚಿವರು ಎಚ್ ಕೆ ಪಾಟೀಲ್ ಅಂದ್ರೆ ನಮ್ಮ ರಾಜ್ಯದ ಅತ್ಯಂತ ಹಿರಿಯ ಒಬ್ಬ ಸಚಿವರು ಮತ್ತು ಒಬ್ಬ ಕ್ರಿಯಾಶೀಲ ಒಳ್ಳೆಯ ಸಚಿವರವರು, ಸ್ವಲ್ಪ ಕಳಕಳಿ ಇದ್ದಂಥವ್ರು. ಅವರು ಇದನ್ನೆಲ್ಲ ಮನಸ್ಸಿಗೆ ನೋವಾಗಿ ಇವತ್ತು ಬರೆಯಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ ಬಂದಿದೆ. ಬಿ ಆರ್ ಪಾಟೀಲ್ ಆಳಂದವ್ರು ಅಂತರೂ ಅವ್ರಿಗೆ ಗೊತ್ತಿಲ್ಲಾರ್ದೆ 17 ಕೋಟಿ ರೂಪಾಯಿ ಅಲ್ಲಿ ತಂದಾರಂದ್ರೆ ಈ ಎಮ್ ಎಲ್ ಎಗಳ ಪರಿಸ್ಥಿತಿ ಏನೈತಿ, ಎಷ್ಟು ಚಿಂತಾಜನಕ ಐತಿ. ಇನ್ನು ವಿರೋಧ ಪಕ್ಷದವ್ರದ್ದು ಗತಿ ಏನು? ಆಡಳಿತ ಪಕ್ಷದವ್ರದ್ದೇ ಈ ಸ್ಥಿತಿ ಬಂದೈತಂದ್ರೆ ಸಿದ್ದರಾಮಯ್ಯನವ್ರು ಕಿವಿ ಊದವ್ರು ಜಮೀರ್ ಅಹ್ಮದ್ ಖಾನ್ ಮಾತು ಅಟ್ಟೆ ಕೇಳಕತ್ತಾರೆ, ಸಾಬ್ರದ ಅಟ್ಟೆ ಕೇಳ್ತಾರೆ ಸಿದ್ದರಾಮಯ್ಯ. ಹಿಂದೂಗಳದ್ದು ಕೇಳೋದಿಲ್ಲ, ಸ್ವತಃ ಅವ್ರ ಸಮಾಜದ್ದು ಕೇಳಲಾಗ್ಯಾರ. ನನಗೆ ಸಂಶಯ ಬರ್ಲಾಕತ್ತೆ, ಸಿದ್ದರಾಮಯ್ಯನು ಹಿಂಗ್ಯಾಕೆ ಸಾಬ್ರದೇ ಕೇಳಕತ್ತಾರೆ, ಏನು ಗದ್ದಲಾಗೈತೋ ಗೊತ್ತಿಲ್ಲ. ನಾನು ಹೇಳೋದು ಸಿದ್ದರಾಮಯ್ಯನವ್ರಿಗೆ, ನಾ ಹೇಳಿನ ಮನೆ ವಿಧಾನಸಭೆದಾಗ ಹೇಳಿದೆ, ನೀವು ಮೊದಲಿನ ಸಿದ್ದರಾಮಯ್ಯ ಇಲ್ಲ, ಹಿಂದಿನ ಟರ್ಮ್ದಾಗಿ ಮುಖ್ಯಮಂತ್ರಿ ಇದ್ದಾಗಿನ ಸಿದ್ದರಾಮಯ್ಯ ನೀವು ಇಲ್ಲ. ನಿಮ್ಮಲ್ಲಿ ಒಂದು ರೀತಿ ಒಂದು ಕೆಟ್ಟ ಗುಂಪು ನಿಮ್ಗೆ ಸೇರಿ ನಿಮ್ಗೆ ಹಾಳು ಮಾಡಕತ್ತಾರ. ಅದಕ್ಕೆ ಹೇಳಿದ್ರು ಇಲ್ಲ ಯಾವೆಲ್ಲ ನಾ ಮೊದಲಿನ ಸಿದ್ದರಾಮಯ್ಯ ಹಿಂಗೆ ಅಂತ ಹೇಳಿದ್ರು. ಆ ದುರ್ದೈವನಂದ್ರೆ ಕರ್ನಾಟಕದಲ್ಲಿ ಇಡೀ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕಲಾಕತ್ತೈತಿ. ಯಾವುದೇ ಒಂದು ಕೆಲಸ ಮಂತ್ರಿಗಳೇ ನೇರವಾಗಿ ರೊಕ್ಕ ತೊಗೊಂಡು ಕೆಲಸ ಮಾಡಕತ್ತಾರೆ. ಯಾಕಂದ್ರೆ ಅವ್ರಿಗೆ ಯಾವಾಗ ಮಂತ್ರಿ ತೆಗಿತಾರನೋ ಭಯ, ಯಾವಾಗ ಏನಿದ್ರು ಮಾಡ್ಕೊಂಡು ಹೋಗ್ಬಿಡ್ಬೇಕು ಅನ್ನೋಂಥದ್ದು. ಹೀಗಾಗಿ ಬಿ ಜೆ ಪಿ ಮ್ಯಾಗ ಆರೋಪ ಮಾಡ್ತಿದ್ರು 40% ಅಂತೇಳಿ. ಅದು ಇನ್ನೂವರೆಗೆ 40% ಪ್ರೂವ್ ಮಾಡ್ಲಿಕ್ಕಾಗಿಲ್ಲ. ಈ ಸರ್ಕಾರ ಬಂದು ಏನು ಮಾಡಿದ್ರಪ್ಪ 2 ವರ್ಷ? ನೀವೆಲ್ಲ ಕಡೆ ಬರೆದ್ರಿ, ಪೇ ಸಿ ಎಮ್ ಮತ್ತು ಬರೆದ್ರಿ, ಪೇ 40% ಮುಖ್ಯಮಂತ್ರಿಗಳು ಹೇಳಿದ್ರಿ. ಈಗ ನೀವು ಬಂದ ಮ್ಯಾಗ ನೀವು ಏನು ಆ್ಯಕ್ಷನ್ ತೊಗೊಂಡ್ರಿ? 40%ದ್ದು ಪ್ರೂವ್ ಮಾಡಿದ್ರೆ ಇಲ್ಲ. ಕರೋನಾದ ಹೇಳಿದ್ರಿ, ಇದೇ ಎಚ್ ಕೆ ಪಾಟೀಲ್ ಹೇಳಿದ್ರು, ಕರೋನಾದಾಗ ಭಾರಿ ಭ್ರಷ್ಟಾಚಾರ ಆಗೈತಿ. ಒಂದು ಸಣ್ಣ ಇಂಜೆಕ್ಷನ್ 1800 ಅಂತೇಳಿ ಟೆಂಡರ್ನ ಕರೀತಾರೆ, ಮರುದಿವಸ ಕ್ಯಾನ್ಸಲ್ ಮಾಡಿ 4000 ರೂಪಾಯಿ ಕರೆದಾರ್ಥ ಅವರೇ ವರದಿ ಕೊಟ್ಟಾರೆ. ಅದರದ್ದು ತನಿಖೆ ಆಗಲಿಲ್ಲ. ಯಾವುದೇ ತನಿಖೆಗಳನ್ನು ಮಾಡ್ಕೊಲಾರ್ದೇ ಇವರು ಹಿಂದಿನ ಕೆಲವೊಂದು ರಾಜಕಾರಣಿಗಳು ಕೂಡ ಅಡ್ಜಸ್ಟ್ ಆಗಿ ಕರ್ನಾಟಕವನ್ನು ಲೂಟಿ ಮಾಡ್ತಾರೆ. ನೀವು ಬಂದಾಗ ನೀವು ಲೂಟಿ ಮಾಡಿರಿ, ನಾವು ಬಂದಾಗ ನಾವು ಲೂಟಿ ಮಾಡ್ತೀವಿ. ಈ ಒಂದು ಪಾರ್ಟ್ನರ್ಶಿಪ್ ಮಾಡ್ಕೊಂಡಂಗೆ ಅದಾರೆ ಈ ಕಾಂಗ್ರೆಸ್ನ ನಾಯಕರುಗಳು. ಮತ್ತು ಸಿದ್ದರಾಮಯ್ಯ ಕಂಟ್ರೋಲ್ನಾಗ ಯಾರೂ ಇಲ್ಲ, ಎಮ್ ಎಲ್ ಎಗಳಿಲ್ಲ. ಎಮ್ ಎಲ್ ಎ ಹೇಳ್ತಾನೋ ಯಾವನ ರಾಮನಗರದ ಎಮ್ ಎಲ್ ಎ, ಅದು ಯಾವುದೋ ದೇವರ ಆಣೆ ಮಾಡಿ ಇನ್ನು 2 ತಿಂಗಳ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಅಂತಾರೆ. ತಾವೊಬ್ಬ ಮುಸ್ಲಿಮಾಗಿ ನಮ್ಮ ದೇವ್ರ ಮ್ಯಾಗ ಆಣೆ ಮಾಡ್ತಾನವ, ತಮ್ಮ ಅಲ್ಲಂದು ಪಲ್ಲಂದು ಮಾಡ್ಲವ, ಅಲ್ಲಿ ಯಾವ ದರ್ಗಾ ಅದ ಅದನ್ನು ಮುಟ್ಟೇಳಿ ನಮ್ಮ ದೇವ್ರನ್ನ ಯಾಕೆ ಮಲೀನ ಮಾಡ್ತಾನೋ. ಅಂದ್ರೆ ಸಿದ್ದರಾಮಯ್ಯನವ್ರು ತೆಗಿಬೇಕಂತೇಳಿ ದೊಡ್ಡ ಒಂದು ಗ್ಯಾಂಗ್ ತಯಾರಾಗಿದೆ. ಇನ್ನೊಂದು ಗ್ಯಾಂಗು ಸಿದ್ದರಾಮಯ್ಯನ ಉಳಿಸ್ಬೇಕಂತಿದೆ. ಇವ್ರು ಇಬ್ಬರು ಜಗಳಾಡಕತ್ತಾರ ಹೊರತು ಅಭಿವೃದ್ಧಿ ಅಂತ ಏನೂ ಇಲ್ಲ. ಬರೀ ಗ್ಯಾರಂಟಿ ಬಿಟ್ಟರೆ ಏನು ಡೆವಲಪ್ಮೆಂಟ್ ನಡೆದೈತೆ ಹೇಳ್ರಿ ಕರ್ನಾಟಕ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.